ಕಮಲಾಪುರ ಪೊಲೀಸರ ಮೇಲೆ ಮಹಿಳೆಯೊಬ್ಬರಿಂದ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್. ಆತ ನನಗೆ ಕಿರುಕುಳ ನೀಡೇ ಇಲ್ಲ, ನಾನು ಮಾಡಿದ್ದು ಹನಿ ಟ್ರ್ಯಾಪ್ ಎಂದಳು ದೂರುದಾರ ಮಹಿಳೆ. ನನ್ನಿಂದ ಪೇದೆಗೆ ಹನಿ ಟ್ರ್ಯಾಪ್ ಮಾಡಿಸಲಾಗಿದೆ. ದಲಿತ ಸಂಘಟನೆಯ ಪ್ರಮುಖರೇ ಇದರ ಸೂತ್ರಧಾರರು. ಕಮಲಾಪುರ ಪೊಲೀಸ್ ಠಾಣೆ ಕಾನಿಸ್ಟೇಬಲ್ ವಿರುದ್ಧ ಲೈಂಗಿಕ ಕಿರುಕುಳದ ದೂರು ನೀಡಿದ ಮಹಿಳೆಯಿಂದ ಯು-ಟರ್ನ್. ಕಳೆದ 13/1/2024 ಕಮಲಾಪುರ ಪೊಲೀಸ್ ಕಾನಿಸ್ಟೇಬಲ್ ಬಸವರಾಜ್ ವಿರುದ್ಧ ಪೂಜಾ ಎಂಬುವರ ಮಹಿಳೆ ಲೈಂಗಿಕ ದೌರ್ಜನ್ಯದ ಆರೋಪ ಮಾಡಿದ್ದಳು. ಕಲಬುರಗಿಯ ಮಹಿಳಾ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ ಪೂಜಾ, ಇದರಿಂದ ಬಸವರಾಜ್ ಸಸ್ಪೆಂಡ್ ಆಗುವಂತಾಗಿತ್ತು. ನಂತರ ಇದೇ ಮಹಿಳೆ ಪೂಜಾ ಕೋರ್ಟ್ನಲ್ಲಿ ಈ ಪೊಲೀಸನಿಂದ ಲೈಂಗಿಕ ದೌರ್ಜನ್ಯ ಆಗೇ ಇಲ್ಲ ಎಂದು ಉಲ್ಟಾ ಹೊಡೆದಿದ್ದಳು. ಇದರ ಪರಿಣಾಮ ಕೇಸ್ ಖುಲಾಸೆಯಾಗಿ ಬಸವರಾಜ್ ಮತ್ತೆ ಕೆಲಸಕ್ಕೆ ಜಾಯಿನ್ ಆಗಿದ್ದ. ಆದರೆ ನಾನು ಕೋರ್ಟಿನಲ್ಲಿ ಉಲ್ಟಾ ಹೊಡೆಯಲು ಸೇರಿದಂತೆ ಇದೆಲ್ಲದರ ಸೂತ್ರಧಾರನೇ ದಲಿತ ಸೇನೆಯ ಮುಖಂಡರು ಎಂದು ಆರೋಪಿಸಿರುವ ಪೂಜಾ, ನನ್ನಿಂದ ಹನಿ ಟ್ರ್ಯಾಪ್ ಮಾಡಿಸಿ ಪೊಲೀಸರಿಗೆ 36 ಲಕ್ಷ ರೂಪಾಯಿ ಬ್ಲ್ಯಾಕ್ ಮೇಲ್ ಮಾಡಿ 7 ಲಕ್ಷ ವಸೂಲಿ ಮಾಡಿದ್ದಾರೆ. ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ ಯಳಸಂಗಿ, ರಾಜು ಲೆಂಗಟಿ, ಶ್ರೀಕಾಂತ್ ರೆಡ್ಡಿ ಅವರೇ ಈ ಹನಿ ಟ್ರ್ಯಾಪ್ ಸೂತ್ರಧಾರರು ಎಂದ ಮಹಿಳೆ, ನನ್ನ ಕೌಟುಂಬಿಕ ಕಲಹಕ್ಕಾಗಿ ನಾನು ನನ್ನ ಗಂಡನ ವಿರುದ್ಧ ಕಳೆದ ಜನವರಿಯಲ್ಲಿ ಕಮಲಾಪುರ ಠಾಣೆಗೆ ಮೆಟ್ಟಿಲು ಹತ್ತಿದ್ದೆ. ಇದೇ ವೇಳೆ ಯಾರದೋ ಮಾತು ಕೇಳಿ ದಲಿತ ಸೇನೆಯನ್ನು ನ್ಯಾಯಕ್ಕಾಗಿ ಭೇಟಿ ಮಾಡಿದ್ದೆ. ನಿನಗೆ ನಿನ್ನ ಗಂಡನಿಂದ ಬರಬೇಕಾದ ಆಸ್ತಿ ಕೊಡಿಸುವೆ, ನಾವು ಹೇಳಿದಂತೆ ಕೇಳು ಎಂದು ನನ್ನಿಂದ ಹನಿ ಟ್ರ್ಯಾಪ್ ಮಾಡಿಸಿದ್ದಾರೆ. ಅವರ ಮಾತು ನಂಬಿ ನಾನು ಪೊಲೀಸ್ ಕಾನಿಸ್ಟೇಬಲ್ ಜೊತೆ ಲವರ್ ತರ ಮಾತನಾಡಿ ಲಾಡ್ಜ್ಗೆ ಕರೆದುಕೊಂಡು ಹೋದೆ. ನಾವು ಲಾಡ್ಜ್ ರೂಮ್ ಪ್ರವೇಶಿಸಿದ ಕೆಲವೇ ನಿಮಿಷಗಳಿಗಿಂತ ಮೊದಲೇ ಮಾಡಿಕೊಂಡ ಪ್ಲಾನ್ನಂತೆ 4 ಯುವಕರು ದಾಳಿ ಮಾಡಿದ್ದರು. ನಾನು ಇದರಿಂದ ಹೆದರಿದಂತೆ ನಟಿಸಿದ್ದೆ. ಆದರೆ ಕಾನಿಸ್ಟೇಬಲ್ ಬಸವರಾಜ್ ನಿಜವಾಗಿಯೂ ಹೆದರಿಯೇ ಬಿಟ್ಟಿದ್ದ. ಅಲ್ಲದೆ ದಲಿತ ಸೇನೆ ಮುಖಂಡರ ಅಣತಿಯಂತೆ ನಾನು ಕಲಬುರಗಿಯ ಮಹಿಳಾ ಠಾಣೆಯಲ್ಲಿ ದೂರು ಸಹ ಕೊಟ್ಟೆ. ಮುಂದೆ ಆ ಕಾನಿಸ್ಟೇಬಲ್ ನಿಂದ 7 ಲಕ್ಷ ರೂಪಾಯಿ ಪಡೆದು ನನ್ನಿಂದ ಕೋರ್ಟ್ ಮುಂದೆ ನನಗೇನೂ ಗೊತ್ತೇ ಇಲ್ಲ ಅಂತ ಹೇಳಿಸಿಬಿಟ್ಟಿದ್ದರು. ನಂತರ ನನಗೆ ಇದೇ ರೀತಿ ಬೇರೆ ಬೇರೆ ಹನಿ ಟ್ರ್ಯಾಪ್ಗೆ ನನ್ನನ್ನು ಬಳಸಿಕೊಳ್ಳಲು ಹನುಮಂತ್ ಯಳಸಂಗಿ ಗ್ಯಾಂಗ್ ಪ್ರಯತ್ನ ಪಟ್ಟಿದ್ದಾರೆ. ದಲಿತ ಸೇನೆ ನನಗೆ ಕಿರುಕುಳ ನೀಡದಲ್ಲದೆ ನನ್ನ ಮೇಲೆ ಸ್ವಂತ ಅವರೇ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ. ದಲಿತ ಸೇನೆ ಮುಖಂಡರ ವಿರುದ್ಧ ನೊಂದ ಮಹಿಳೆ ಪೂಜಾ ಆರೋಪ, ಇವರ ವಿರುದ್ಧ ದೂರು ನೀಡಲು ಹೋದರೆ ಪೊಲೀಸರು ದೂರು ಸಹ ಪಡೆದುಕೊಳ್ಳುತ್ತಿಲ್ಲ ಎಂದ ಪೂಜಾ, ಇತ್ತೀಚೆಗಷ್ಟೇ ರಿಯಲ್ ಎಸ್ಟೇಟ್ ಉದ್ಯಮಿಗೆ ಹೆದರಿಸಿ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡಿರುವ ಆರೋಪ ದಲಿತ ಸೇನೆಯ ಮುಖಂಡ ಹನುಮಂತ್ ಯಳಸಂಗಿ ವಿರುದ್ಧ ದಾಖಲಾಗಿತ್ತು. ಇದೀಗ ಯಳಸಂಗಿಯ ಹಲವು ಕರ್ಮಕಾಂಡಗಳು ಒಂದೊಂದಾಗಿ ಬಯಲಿಗೆ. ನನಗಷ್ಟೇ ಅಲ್ಲ, ನನ್ನಂತೆ 30ಕ್ಕೂ ಹೆಚ್ಚು ಮಹಿಳೆಯರನ್ನು ದಲಿತ ಸೇನೆ ಮುಖಂಡರು ಹನಿ ಟ್ರ್ಯಾಪ್ಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದ ಪೂಜಾ, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಂಶ ಬಯಲಿಗೆಳೆಯುವ ಕೆಲಸ ಕಲಬುರಗಿಯ ಪೊಲೀಸ್ ಅಧಿಕಾರಿಗಳು ಮಾಡಬೇಕಿದೆ ಎಂದು ದೂರಿದ ಮಹಿಳೆ. ನನ್ನ ಹೆಸರು ಪೂಜಾ ರೀ, ನಮ್ಮೂರು ಡಂಗೂರ್ಗಾಂವ್ ರೀ. ನಾನ್ರಿ ನಂದು ನನ್ನ ಗಂಡಂದು ಸ್ವಲ್ಪ ಜಗಳ ಆಗಿತ್ರಿ. ಆ ಟೈಮಿಂಗ್ ನಾನು ಏನ್ ಮಾಡಿದೆ, ಕೋರ್ಟಿಗೆ ಹೋಗಿದ್ದೆ ರೀ. ಕೋರ್ಟಿಗೆ ಹೋದಾಗಲ್ಲ ರೀ ಪರ್ಬು ಒಂಬರ್ ಬಂದ್ ಕೇಸಿಂದು ಏನಾಗಿದೆ ಅಂತ ಕೇಳ್ತಾರ ನನ್ಗ್ರಿ. ನನ್ ಗಂಡಂದ್ರಿ ಹಿಂಗ್ ನನ್ಗೆ ಏನು ಕೊಡ್ಸಲ್ ಹೋಗ್ಯಾರ್ರಿ, 3 ವರ್ಷ ಆಯ್ತು ನಾನು ಅದ್ರ ಪರವಾಗಿ ನಾನು ತಿರ್ಗಾಡ್ಲತ್ತೀನಿ ಅಂತ ನಾ ಅಂದಾಗ್ಲ ರೀ
ಆಯ್ತು ಹಳಮಂತ್ ಎಳಸಂಗಿಗೆ ಅಲ್ಲಿ ಹೋಗಂಬರ್ರಿ ನಿಮ್ಗೆ ನ್ಯಾಯ ಸಿಗ್ತದ ಅಂತ ನನ್ ಕರ್ಕೊಂಡ್ ಹೋಗಿರ್ತಾರ ಅವ್ರ ಬಲ್ಲಿ ಕರ್ಕೊಂಡ್ ಹೋಗ್ಕೇಸಿನ್ ನಂದು ಎಲ್ಲ ನನ್ ಗಂಡನ ಮನೆಗೆ ನಾನ್ ಹೇಳ್ಕೊಂಡಿರ್ತೀನಿ ಆ ಟೈಮಿಗೆ ರೀ. ಅವ್ರ ಏನ್ ಮಾಡ್ತಾರ್ರಿ ಒಬ್ಬ ಪೊಲೀಸ್ ಕರ್ಕೊಂಡ್ ಕೇಸಿಂದಿಲ್ಲ ರೀ, ಅವ್ರಿಗೆ ಬ್ಲಾಕ್ ಮೇಲ್ ಮಾಡಂತಿಲ್ಲ ರೀ. ಅವ್ರ ಬಲ್ ಅವ್ನಿಗ್ ಲಾಡ್ಜಿ ಕರ್ಕೊಂಡ್ ಹೋಗು, ನಿನ್ ಪರವಾಗಿ ಮಾತಾಡ್ ಕೇಸಿಂದು ಅವನ್ ನಿನ್ ಕಡೆಗೆ ಆಗ್ಬೇಕಂಬಂಗ್ ಮಾತ್ ಅವ್ನಿಗ್ ಒತ್ತಾಯದಿಂದ ನನಗ್ ಹೇಳಿರ್ತಾರ ಅವ್ರಿ. ಸರ್ ನನ್ ಗಂಡನ ಕಡೆ ನ್ಯಾಯ ಬೇಕಂದ್ ನಾನ್ ಬಂದ್ರ ನೀವು ಆ ತರ ಮಾತಾಡ್ತಂದ್ರ ನೀವ್ ಹೇಳಿದ್ ನಾವ್ ಹೆಂಗ್ ನಂಬೇಕಂತ ನಾವ್ ಅಂದ್ರ ಭಿ ಅವ್ರ ಕೇಳಲ್ಲೇ ನಮ್ ಮಾತವ್ರಿ. ಅಂದ್ರ ಭಿ ಅವ್ರಲ್ಲಾರಿ ನೀವ್ ಹೇಳಿಲ್ಲ ಅಂತಂದ್ರ ನನ್ ಗಂಡನ ಮನ್ಯಾಗ ನಾವ್ ಇಲ್ಲಾರಿ ಆ ಪೊಲೀಸಿನ ಜೊತೆ ಮಾತಾಡಿದಲ್ಲಾರಿ ಎಲ್ಲಾ ಹೇಳ್ತಾರಂತ್ರಿ. ಅಂದ್ರಿ ನನ್ ಗಂಡನ್ ಬೇಕಂದ್ ನ್ಯಾಯ ಕೇಳಕ್ ಬಂದಾಗ್ರಿ ಅವ್ರ ನನಗೆ ಬ್ಲಾಕ್ ಮೇಲ್ ಮಾಡ್ತಾರಂದ್ರಿ ಪೊಲೀಸಿಗೆ ಇಟ್ಕೊಂಡ್ರಿ. ನೀವ್ ಮಾತಾಡಿಲ್ಲ ಅಂತಂದ್ರ ನಿಂಗ್ ಮರ್ಡರ್ ಮಾಡ್ತೀನಿ, ಹಂಗ್ ಮಾಡ್ತೀನಿ, ನಿಂಗ್ ಎಲ್ ಹೋಯ್ತಿ ಹೋಗ್ ನೀನ್ ಮಕ್ಳಿಗೆ ಹಂಗ ಇದು ಮಾಡ್ತೀನಂತ್ರಿ. ನೀವು ಪೊಲೀಸಿಗೆ ಏನೇನ್ ಮಾಡಿದ್ರ ಯಾವ ರೀತಿ? ಸರ್ ಇಲ್ಲರಿ ಅವ್ರಿಗಿಲ್ಲರಿ ಅವ್ರ ಪ್ರಕಾರ ಇಲ್ಲರಿ ಅವ್ರ ಹೇಳ್ ಕರಿ ಅಂತಂದಿರ್ಲರಿ. ನಾನು ಆ ಪ್ರಕಾರ ಇಲ್ಲರಿ ನಾನ್ ಕರ್ದಿನ ಅವ್ರಿಗೆ ಸರಿಗ್ರಿ. ಸರ್ ಹಿಂಗ್ರಿ ಲವರ್ ತರ ಹಿಂಗ್ ಮಾತಾಡಂತ ಹಿಂಗ್ ಇದು ಮಾಡಿರ್ಲ ಅವ್ರಿ ಅಂದಿನ ಮಾತಾಡಿನ್ರಿ. ಸರ್ ಬರ್ರಿ ಆಯ್ತು ತೋರಿ ಅಂತ ಹಿಂಗ್ ಕರ್ದಿನಿ. ಲಾರ್ಜಿಗ್ ಬಾನು ಅಂತಂದಿರವ ಹನುಮಂತ ಎಳಸಂಗಿರಿ. ಆಯ್ತ್ರ ಸರಿಗ್ ನನ್ರಿ ಲಾರ್ಜಿಗ್ ಬಾ ಅಂತಂದಿದಾರಿ. ಅವರೇ ಲಾರ್ಜ್ ಎಲ್ಲಾ ಇದು ಮಾಡಿರ್ತಾರ್ರಿ. ನೀನ್ ಹೋಗ್ ಕರ್ಕೊಂಡ್ ಹೋಗೋನಿಗೆ ನಾನ್ 4 ಮಂದಿ ಹುಡುಗರಿಗೆ ಕಳಿಸ್ತೀನಿ ಅಂತಾನೆ ಎಳಸಂಗಿರಿ ಹನುಮಂತ ಎಳಸಂಗಿರಿ. ಕಳ್ಸ್ ಕೇಸಿಂದ್ರಲ್ಲರಿ ಅವ್ರು ವಿಡಿಯೋ ಮಾಡ್ಕೋತಾರ ನಾವ್ ಹೋಗಿದ್ದದ್ರ ಹೋಗ್ ಕೇಸಿಂದ ವಿಡಿಯೋ ಮಾಡ್ಕೊಂಡ್ ಕೇಸಿಂದಲ್ಲರಿ ಅವ್ರು ನಾವ್ ಹಿಂಗ್ ಲಾಡ್ಜಿಗೆ ಹೋಗಿದ್ದು ಆಯ್ತು ರೂಮ್ನಾಗ ಹೋಗಿದ್ದು ಅದೆಲ್ಲಾ ವಿಡಿಯೋ ಮಾಡ್ಕೊಂಡ್ ಕೇಸಿಂದಲ್ಲರಿ. ಆಮ್ಯಾಕ್ ನಾವ್ ಅಲ್ಲಿಂದಲ್ಲರಿ ಆ ಹುಡುಗರಿಗೆ ಹಂಚಿ ನಾವ್ ಹೊರಗ್ ಬರ್ತೇವಲ್ಲ ಈಗ ಹಂಗ್ ಮಾಡಂತ ಅವ್ರೇ ಹೇಳಿರ್ತಾರ್ರಿ. ಆಮ್ಯಾಕ್ ಇಲ್ಲರಿ ಹುಡುಗರಿಗೆ ಹಂಚ್ಕೇಸಿಂದ್ರಿ ಆ ಪೊಲೀಸ್ ಇರ್ತಾನಲ್ಲ ಅವರಿ ಇಷ್ಟೇ ಅಲ್ಲರಿ ಅವನು ಅಂಜತಾನ್ರಿ ಆ ಟೈಮ್ರಿ. ಅಂಜ್ಕೇಸಿಂದಲ್ಲರಿ ಸರ್ ನನಗ್ ಅಂಜಿಕೆ ಹೊಂಟವ್ರಿ ಸರ್ ನಾನು ಹೋಗ್ತೀನ್ರಿ ಅಂತ ನಾನ್ ಅಂದಿರ್ತೀನಿ ಆ ಸರಿಗ್ರಿ. ಅಂದ್ಕೇಸಿಂದ ನಾವ್ ಹೊರಗ್ ಬಂದ್ಬಿಟ್ಬಿಡ್ತೀನ್ರಿ ಅವಾಗ್ರಿ. ಬಂದಾಗಲ್ಲರಿ ಅವ್ರ ಏನ್ ಮಾಡ್ತಾರ್ರಿ ಆ ಪೊಲೀಸರು ಬ್ಲಾಕ್ ಮೇಲ್ ಮಾಡ್ತಾರ್ರಿ ಅವ್ರಿ. ಆ ಸರಿ ಹನುಮಂತ ಎಳಸಂಗಿ ಅವ್ರು ಮತ್ರಿ ಶ್ರೀಕಾಂತ್ ರೆಡ್ಡಿ ಆಯ್ತು ಚೆನ್ನುಬಾಯಿ ಇದು ಲೆಂಗ್ಟಿ ರಾಜು ಪರ್ಬು ಅಂಬೋರ್ರಿ ಅವ್ರ ಬಲ್ಲೆ ಇರ್ತಾರ. ಅವ್ರು ಅಷ್ಟು ಮಂದಿರಿ ಅವ್ರ 5 ಜನ ಬಂದ್ ಕೇಸಿಂದ ನನಗಿಲ್ಲರಿ ಚಿತ್ರಹಿಂಸೆ ಕೊಡೋದು ಆಯ್ತು ಇದು ಮಾಡತ್ರು. ಅವ್ರ ನನ್ ಗಂಡನ ಮನ್ಯಾಗ ಭಿ ಅವ್ರ ಲಾಡ್ಜಿಗೆ ಹೋಗಿದಿಲ್ಲರಿ. ಅದು ಫೋಟೋ ತೆಕ್ಕೊಂಡಿಲ್ಲರಿ. ನನ್ ಗಂಡನ ಮನೆಗೆ ಇದ್ನವ್ರಿಗೆ ತೋರಿಸ್ತಾಂಬದ್ರಿ ನನಗ್ನು ಬ್ಲಾಕ್ ಮೇಲ್ ಮಾಡದ್ರಿ. ನೀವ್ ಮಾಡ್ಲಿಲ್ಲ ಅಂತಂದ್ರಿಗೆ ಅವ್ನಿಗೆ FR ಮಾಡು ಹಂಗ ಹಿಂಗ ಎಲ್ಲಾ ಹೇಳಿರ್ತಾರ ಅವ್ರ ನನಗ್. ಆಯ್ತು ಒಂದ್ ಪರವಾಗಿಲ್ಲರಿ FR ಬಿ ಮಾಡ್ಬಿಡ್ತೀನಿ ನನ್ರಿ. ಕೋರ್ಟಿಗ್ನು ಹೋಗ್ಯಾದ್ರಿ ಆಯ್ತು ಕೇಸ್ ಎಲ್ಲಾ ಆಗ್ಯಾದ್ರಿ ಸಸ್ಪೆಂಡ್ ಆಗ್ಯಾನ್ರಿ ಎಲ್ಲಾ ಆಗ್ಯದವನ್ರಿ. ಇಜ್ಜತ್ ಎಲ್ಲಾ ಅವ್ನ್ ಭಿ ಹೋಗ್ಯಾದ್ರಿ ನಂದನು ಹೋಗ್ಯಾದ್ರಿ. ಮೀಡಿಯಾದಾಗ ಅವಾಗ ಮಾತಾಡ್ ಬೆಳಕ್ರಿ ಅಂದ್ರನು ಅವ್ರಲ್ಲರಿ ಆ ಪೊಲೀಸ್ಗ್ಲರಿ 36 ಲಕ್ಷ ಬೇಡ್ತಾರ್ರಿ ಆ ಟೈಮಿಗೆ. ಇವ ಹನುಮಂತ ಎಳಸಂಗಿರಿ ನಾನು ಕುಂದ್ರಸ್ಕೊಂಡೇರಿ ಅಲ್ಲೇ ರೀ. ಅವ್ನ್ ಬಲ್ ನಾವ್ 36 ಲಕ್ಷ ಬೇಡಮಿ ನಿಂಗ್ ಸೆಟ್ಲ್ ಮಾಡ್ತೀನಿ ಹಂಗ ಹಿಂಗ ಎಲ್ಲಾ ಹೇಳ್ತಾನ್ರಿ. ಏನ್ ಬಿ ಇಜ್ಜತ್ ಹೋದ್ರು ಬಿ ನಿಮ್ ಊರನ್ನವ್ರಿಗೆ ಆಯ್ತು 36 ಲಕ್ಷದಾಗ ನಿಂಗ್ ಒಂದ್ 10 ಲಕ್ಷ ಕೊಡ್ತೀನಿ ನೀನ್ ಎಲ್ ಬೇಕಾದಲ್ಲಿ ಇರು ಅಂತಂತಾನ್ರಿ ಆ ಟೈಮಿಗೆ. ಅವ ನನಗ್ 36 ಲಕ್ಷ ಬಿ ಬೇಡ್ರಿ ಏನು ಬೇಡ್ರಿ ನೀವು ಬ್ಲಾಕ್ ಮೇಲ್ ಮಾಡ್ರಿ. ಅದು ನೀವು ಬ್ಲಾಕ್ ಮೇಲ್ ಮಾಡ್ಕೇಸಿಂದ ಅದು ಎಲ್ಲಾ ನೀವೇ ತಿನ್ರಿ. ನನ್ ಗಂಡನ ಮನೆಗೆ ನನಗಿಸ್ಕೊಡ್ರಿ ನನ್ ಗಂಡನ ಮನೆಗೆ ಒಪ್ಪಿಸ್ರಿ ಅಂತ ನಾನ್ ಅಂದಿರ್ತೀನಿ ಅವ್ರಿಗೆ. ಆಯ್ತು ತಗೋಮ್ಮ ನಾನು ಎಲ್ಲಾ ಮಾಡ್ತೀನಿ ಯಾವ ಪೊಲೀಸರು ಬಿ ಏನ್ ಹೇಳೋರು ಬಿ ನಂದೇ ಮಾತು ಕೇಳ್ತೀನಿ ಅಂತ ರೀ ಅವ್ರ ಅವಾಜ್ ಹಾಕ್ತಾರ ನನಗ್ರಿ. ಅವಾಜ್ ಹಾಕೇಸಿಂದಲ್ಲರಿ ನಾನ್ ಏನ್ ಮಾಡ್ತೀನ್ರಿ ಆ ಟೈಮಿಗೆಲ್ಲರಿ ಆಯ್ತು ತೋರಿ ನನಗೆ ನನ್ ಗಂಡನ ಮನೆಗಿನವ್ರಿಗೆ ನಂಗ ಒಯ್ದು ಒಪ್ಪಿಸ್ರಿ. ನನ್ಗ್ ಮಕ್ಕಳು ಅವರಿ 2 ನನ್ ಮಕ್ಕಳು ಮಾರಿರ ನೋಡಂತಿಲ್ಲರಿ. ಆ ಟೈಮಿಗೆ ನಾನು ಅವ್ರಿಗೆ ಹೇಳಿರ್ತೀನ್ರಿ. ನನಗಿಲ್ಲರಿ ಆ ಟೈಮಿಗೆ ಇಲ್ಲರಿ 36 ಲಕ್ಷ ಅವ್ರು ತಗೊಂಡಾರಂತನು ನನಗ್ ಗೊತ್ತಿಲ್ರಿ ಅದ್ರ ಬಗ್ಗೆದಾಗ್ರಿ. ಅವ್ರ ಬಲ್ರಿ ಅವ್ರು ಕೊಟ್ಟಿದ್ದಿಲ್ಲರಿ 10 ಲಕ್ಷ ಅಂತ. ಅದು ಹಿಂದಿನ ಗಡಿ ಗೊತ್ತಾಗ್ಯದ ನನಗ್ 10 ಲಕ್ಷ ಕೊಟ್ಟಿದ್ದಾನ್ರಿ. ಅವ್ರ ಏನ್ ಮಾಡ್ಯಾರ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಎದುರು ನನಗ್ರಿ 1 ಲಕ್ಷ ಕೊಟ್ಟಾರಂತ. ಕಾರಿನಾಗೆ ಕೊಟ್ಟಾರ್ರಿ 1 ಲಕ್ಷ ಕೊಟ್ಟು ಕೇಸಿಂದಿಲ್ಲರಿ ಅದು ಅಲ್ಲೇ ತಗೊಂಡ್ ಬಿಡ್ತಾರ ಅವ್ರು. ನಿನ್ ಗಂಡನ ಮನೆಗೆ ಇಸ್ಕೊಡ್ತೇವ ಅಂತಂದ್ರೆ ಮತ್ತೆ ಅದು 1 ಲಕ್ಷ ತಗೊಂಡ್ ನೀನ್ ಏನ್ ಮಾಡ್ತಿ ಅಂತೆಲ್ಲರಿ ಕಸ್ಕೊಂಡ್ ಬಿಟ್ರು ಅವ್ರ ಅಲ್ಲೇ ರೀ. ನಾನ್ ಕೊಟ್ಟಿನ್ರಿ ನಂಗ್ ರೊಕ್ಕ ನಮ್ ಮನೆಗಿನವ್ರು ಬಿ ನಮ್ಮ ಅಪ್ಪ ಅದು ಎಲ್ಲಾರು ಕೇಸ್ ಹಾಕ್ಬೇಕಲ್ಲರಿ. ಆ ಪೊಲೀಸನ್ ಬಲ್ಲಿ ಒಂದ್ ದುಡ್ಡು ಬಿ ತಗೋಬೇಡ ಅಂತಂದಿರ್ ನನಗ್. ನಂಗ್ ದುಡ್ಡು ಬೇಡ್ರಿ ಏನು ಬೇಡ್ರಿ ನನ್ ಗಂಡನ್ ನಂಗ್ ನ್ಯಾಯ ಕೊಡ್ತೀನಿ ಅಂದಿರಿ. ನನಗ್ರಿ 4 ಮಂದ್ಯಾಗ ನನಗ್ ಓಡಾಡ್ಲಕ್ ನಂಗ್ ನಾಚಿಕೆ ಹೊಂಟುದ್ರಿ ಸರ್ ಅಂತಂದ್ರ ಬಿ ಇಲ್ಲರಿ ಅವ್ರ ಕೇಳಿಲ್ರಿ. ಆಯ್ತಮ್ಮ ನಂತರ ಅವ್ರು ಅಲ್ಲೇ ನನ್ಗ್ 1 ಲಕ್ಷ ತಗೊಂಡ್ ಕೇಸಿಂದಿಲ್ಲರಿ 1 ಲಕ್ಷ ತಗೊಂಡ್ ಬಿಡ್ತಾರ ಅವ್ರಿ. ಆಮ್ಯಾಕಿಲ್ಲರಿ ನಂಗ್ ಗಂಡನ ಮನೆಗಿನ್ ಬಿ ಏನ್ ಇಸ್ಕೊಡಲ್ ನನಗ್ರಿ. ನಂಗ್ ಗಂಡನ ಮನೆಗಿನ್ ಬಿ ನಂಗ್ ಏನ್ ಇಸ್ಕೊಡಲ್ರಿ. ಆಯ್ತ್ರಿ ನಾನ್ ಮೀಡಿಯಾದಾಗ ಮಾತಾಡ್ಬೇಕು ಅವ್ರೇ ಮಾತಾಡಂದಿರ್ತಾರಲ್ಲ ಪೊಲೀಸ್ ಅಂದ್ರಿ ಹಿಂಗ್ರಿ ಒತ್ತಾಯದಿಂದ ಮಾತಾಡಂದವ್ರ ಬಿ ಅವ್ರೇ ರೀ. ಎಲ್ಲಾ ಮಾತಾಡಂದ್ ಕೇಸಿಂದ್ರಿ ನನಗ್ರಿ ಏನ್ ಬಿ ನ್ಯಾಯನೇ ಸಿಕ್ಕಿರ್ಲ್ರಿ. ಸಿಗಲ್ದಕ್ಕಲ್ಲರಿ ನಾನ್ಲರಿ ಅದೇ ಟೈಮಿಗ್ಲರಿ SP ಸರ್ ಬಲ್ ಹೋಗಿರ್ತೀನಿ. ಸರ್ ನನಗಿಲ್ಲರಿ ಮಕ್ಳಿ ನನ್ ನ್ಯಾಯ ಕೇಳಕ್ ಬಂದ್ರಲ್ಲರಿ. ನನ್ ಹುಡುಗರಿಗೆ ನನ್ 2 ಮಕ್ಕಳು ನನ್ ಬಲ್ಲೆ ಅವರಿ. ಒಂದ್ ಕೋರಿ ಒಂದ್ ಹುಡುಗ ಅದಾರ ನನಗ್ರಿ. ಅವ್ 2 ಮಕ್ಳಿಗಿಲ್ಲರಿ ನಾವ್ ಊರ್ ಬಿಟ್ಟು ಬಂದಿನ್ರಿ ಸರ್. ನನ್ಗ ಅವ್ವ ಅಪ್ಪ ಅಣ್ಣ ತಂಗಿ ಯಾರು ಇಲ್ರಿ ನನಗ್ರಿ.
ನನಗ್ ಮಿಸ್ಯೂಸ್ ಅಂದ್ರೆ ನನ್ಗೆ ಹಿಂದ್ ಯಾರು ಇಲ್ಲ ಅಂತ ತಿಳ್ಕೊಂಡ್ ಕೇಸಿಂದಿಲ್ಲ ರೀ ಅವ್ರು ನನಗಿಲ್ಲ ರೀ ಅವ್ರ ರೌಡಿಗೆ ಇಟ್ಕೊಂಡು ನನಗ್ ನಂಬರ್ ಕೊಟ್ಟು ಕೇಸಿಂದು ರಾತ್ರಿ ಬೆಳಗನ ಮಾತಾಡೋದು ಚೆನ್ನು ಬಾಯ್ ರೀ ನೀ ಹಂಗ್ ಬಾ ಲಾರ್ಜಿಗ್ ಬಾ ಅಂತ್ರಿ ಬತ್ಲೆ ಮಾಡಿ ಬತ್ಲೆ ಮಾಡಿ ಹೊಡಿತೀನಿ ವೈರಲ್ ಮಾಡ್ತೀನಿ ಅಂತ ಹಿಂಗೆಲ್ಲಾ ಅನ್ಸರಿ ಸರ್ ಇಷ್ಟೆಲ್ಲಾ ಮಾಡ್ಬೇಕ್ ನನ್ ಗಂಡನ್ ಮನೆಗೆ ನನಗೆ ಇಟ್ಕೋತಾರ್ರಿ ಸರ್ ನನಗ್ರಿ ಇಷ್ಟೆಲ್ಲಾ ಮಾಡ್ಬೇಕ್ರಿ ಅಂದ್ರೂ ಅವ್ರ ಪರವಾಗಿ ನಾನು ಎಲ್ಲಾ ಮಾತಾಡ್ರು ಮತ್ತೆ ನನ್ ಪರವಾಗಿ ನಿಂದಿರ್ತಾರ ಅಂತಂದ್ರಿ ಅವ್ರಿ ಆಮ್ಯಾಕಿಲ್ಲ ರೀ ಅವ್ರು ಬಂದ್ರಲ್ಲ ಮತ್ ನಾನ್ ಇರೋದನ್ನ ನಾವ್ ಎಲ್ಲೆಲ್ಲಿ ಕೇಸ್ ಕೊಡಕ್ ಹೋದ್ರಿ ಅವ್ರ ಪರವಾಗಿ ನನ್ LP ಕೇಸ ತಗೊಳತೀನ್ರಿ ನಾನ್ SP ಸರ್ ಬಲ್ದು ಹೋಗಿದ್ದೆ ನಾನ್ರಿ ಇದೆಲ್ಲ ಆಗಿದ್ದು ಯಾವಾಗಮ್ಮ? ಒಂದ್ ವರ್ಷ ಆದ್ಮೇಲೆ ಈಗ ಇದ್ ಮಾಡ್ತಿದ್ರಲ್ಲ ಸರ್ ಅದು ಮಾತಿಲ್ಲ ರೀ ಅದೇ ವಿಡಿಯೋ ಇಟ್ಕೊಂಡು ಮತ್ತೆ ಬ್ಲಾಕ್ ಮೇಲ್ ಮಾಡತ್ತಾರ್ರಿ ನಮ್ಗೆ ಎಲ್ಲೂ ಹೋಗ್ಬಿಡಲ್ಲ ರೀ ನಾವೆಲ್ಲ ಕೆಲ್ಸಕ್ಕೆ ಹೋದ್ರಲ್ಲ ರೀ ಈ ಹುಡುಗಿ ಹಿಂಗಳ ಹಂಗಳ ಅಂತ ಹೇಳೋದು ಮತ್ ಇದು ಮಾಡೋದು ನಮ್ ಕೆಲ್ಸ ಬಿ ಕೊಡ್ಬಿಡಲ್ರಿ ಏನಿಲ್ಲ ರೀ ನನಗ್ ಅಂದಸ್ ಕೇಸಿಂದಿಲ್ಲ ರೀ ಬೆಂಗಳೂರಿಗೆ ಕಳ್ಸ ನನ್ ಮಗಳಿಗೆ ನನಗ ರೀ ಬೆಂಗಳೂರಿಗೆ ಹೋಗ್ಬಂದಿನಿ ನಾನ್ರಿ ನನ್ಗೆ ಬೆಂಗಳೂರು ಊರೊಂಬತ್ತಿ ನನಗೆ ಗೊತ್ತಿದ್ದಿಲ್ರಿ ನನಗೆ ಹಿಂಗ ಬದ್ಲೆ ಮಾಡಿ ಹೊಡಿತಾರಂತ ನನಗೆ ಪೂರ ಡೈರೆಕ್ಟ್ ಅಂತಾರ್ರಿ ಸರ್ ಅವ್ರಿಗೆ ನಾನು ಏನ್ ಮಾಡ್ಬೇಕು ಹೇಳ್ರಿ ನನ್ನ ಮಕ್ಳಿಗೆ ತಗೊಂಡಿಗೆ ನಾನು ಅಂದ್ಲೇಬೇಕಲ್ಲ ರೀ ಈಗ 4 ಮಂದಿ ಹುಡುಗರು ಬರ್ತಾರೆ ನಾನು ಒಂಟ್ ರಾತ್ರಿ ಹೋಗ್ತೀನಿ ನಾನು ರೀ ಅವ್ರು ನಾನು ಅಂದ್ಸರ್ ನಾನು ಎಲ್ಲಿಗಂತ ಹೋಗ್ಬೇಕ್ರಿ ಏನಾಗ್ಬೇಕಮ್ಮ ಈಗ? ನಮ್ಮ ಹಸ್ಬೆಂಡ್ ಹೆಸರು ರೀ ರಾಜ್ಕುಮಾರ್ ರೀ ಏನ್ ಆಗ್ಬೇಕು ನಿಮಗ? ನ್ಯಾಯ ಬೇಕೇನ್? ನ್ಯಾಯ ಸಿಗ್ಬೇಕ್ರಿ ದಲಿತ ಸೇನೆದಿಂದ ನಾವು ಇಲ್ಲ ರೀ ಅನ್ಯಾಯ ಆಗ್ಯಾರ್ರಿ ನಾವು ಅನ್ಯಾಯ ಕೇಳಕ್ರಿ ಎಷ್ಟೋ ಮಂದಿ ಇಲ್ಲ ದಲಿತ ಸೇನೆದಿಂದ ಎಲ್ಲ ನ್ಯಾಯ ಸಿಗ್ತದಂತಲ್ಲ ಅವ್ರ ಮಂದಿ ಬಲ್ಲೇ ಹೋಗ್ತಾರ ನಮ್ಮ ಮಂದಿರ ಲಿಂಗಾಯತ್ ಮಂದಿರ ನಮ್ಗೆ ಅನ್ಯಾಯನೇ ಸಿಗಲ್ಲ ಹೋಗ್ಯದ್ರಿ ಅವ್ರದಿಂದಿಲ್ಲ ರೀ ಅವ್ರಲ್ಲ ನಮ್ಗೆಲ್ಲ ಜಾಸ್ತಿ ಹಿಂಗ್ರಿ ಚಿತ್ರ ಹಿಂಸೆ ಕೊಡೋದು ಹೆಣ್ಮಕ್ಳಿಗಿಲ್ಲ ರೀ ಮಿಸ್ಬಿಹೇವ್ ಮಾತಾಡೋದು ಅವರೇ ವಿಡಿಯೋ ಇಟ್ಕೊಂಡಿಲ್ಲ ರೀ ಇನ್ನೊಂದು ಹುಡುಗಿ ಹಿಂಗ ಅವ್ರ ಮುಖವಂತ್ರಿ ಅವರೇ ಅಂತಾರಿ ವಿಡಿಯೋ ಮಾಡ್ಕೊಂತೀವಿ ಅಂತಾರಿ ವಿಡಿಯೋ ಮಾಡ್ಕೊಂಡ್ ಕೇಸಿ ಮತ್ರಿ ಅವರೇ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಅವರೇ ಮುಗಿಸ್ಕೋತಾರಿ ಅಂತವ್ರಿ ಅವ್ರಿ ಹನುಮಂತ್ ನನ್ನ ಹೆಸರು ಪೂಜಾ ರೀ ಹನುಮಂತ್ ಹೇಳ್ಸಂಗಿಲ್ಲ ರೀ ಅವ್ರಿಗಿಲ್ಲ ರೀ ರೌಡಿ ಸೀಟ್ ಹರಿಲೇಬೇಕ್ರಿ ನ್ಯಾಯ ಸಿಗ್ಲೇಬೇಕ್ರಿ ಎಲ್ಲಾ ಹೆಣ್ಮಕ್ಳಿಗೂ ನ್ಯಾಯ ಬೇಕ್ರಿ ಸರ್. ಓಕೆ.